RFO ಅನ್ನ ಇದೇ ಮರ್ತ್ಬಿಟ್ಟಿದ್ದಾರೆ ಈಗ. ಜಮೀನು, ರಿಯಲ್ ಎಸ್ಟೇಟು, ರೆಸಾರ್ಟ್ಸ್ ಅಂತ ಏನೋ ಈಗ ಹೇಳ್ತಿದಾರಲ್ಲ, ಅದನ್ನ ನಾನು ಮಾತಾಡ್ಬೇಕು. RFOs ಯಾರು ಕೆಲಸ ಮಾಡ್ತಾರ? ACF ನೆಗ್ಲಿಜೆನ್ಸಿ, RFOs ನೆಗ್ಲಿಜೆನ್ಸಿ. ಏನ್ ಯಾವ ರೈತರಿಗೆ ಇಷ್ಟು ತಿಂಗಳು ಏನ್ ಮೀಟಿಂಗ್ ಮಾಡೋಲ್ಲ? ಚುನಾಯಿತ ಪ್ರತಿನಿಧಿಗಳಲ್ಲ ಇದಕ್ಕೆ, ನೀವುಗಳು ಮೇನ್. ನಿಮ್ಮಿಂದ ನಾವು ಇವ್ರ ಹತ್ರ ಎಲ್ಲ ಮಾತುಗಳು ಕೇಳಬೇಕಾಗ್ತದೆ ಬೇರೆಯವ್ರ ಹತ್ರ. ನಮ್ಮ ತಾಲೂಕಿನ ಜನ ನಮಗೆ ಮಾತಾಡ್ಲಿ, ಬೇರೆಯವ್ರು ಯಾರೋ ಬಂದು ಏನೋ ಮಾತಾಡೋಕೆ ಹೋಗ್ತಾರೆ. ಅವ್ರು ಓಟ್ ಹಾಕೋರು ನನ್ನನ್ನು ಕೇಳಲಿ. ನೀವು ಕರೆಕ್ಟ್ ಆಗಿದ್ರೆ ಇವತ್ತು ಇದು ಮುಗಿತಿತ್ತು, ಆಯ್ತು. ಮೊನ್ನೆ ಇನ್ಸಿಡೆಂಟ್ ಆಯ್ತು, ಅದು ಎಲ್ಲಿ ಹುಲಿ ಏನಕ್ಕೆ ಕ್ಯಾಪ್ಚರ್ ಇನ್ನೂ ಮಾಡಿಲ್ಲ? ಲೊಕೇಟ್ ಆಗಿದೆ ಅದು ಸರ್. ಅದು ಈಗ ಮತ್ತೆ ಇದು ಮತ್ತೆ ಇನ್ನೊಂದು ಇನ್ಸಿಡೆಂಟ್, ಅದು ಯಾರು ಜವಾಬ್ದಾರಿ? ಯಾರು ಲೊಕೇಟ್ ಆಗಿದೆ ಸರ್. ಈಗ ಬಡಗಲುಪುರದ ಅದೇ ಹುಲಿನ ಇಲ್ಲ ಅನ್ನೋದು ಕೆಲವ್ರಿಗೆ ಡೌಟ್. ಇಲ್ಲ ಸರ್. ಸರ್ ಇನ್ಸಿಡೆಂಟ್ ಅಲ್ಲಿ ಇನ್ವಾಲ್ವ್ ಆಗಿದ್ದು 2 ತಾಯಿ 1 ಮರಿ, ಅದು 2 ಕ್ಯಾಪ್ಚರ್ ಆಗಿದೆ ಸರ್. 2 ಝೂ ಅಲ್ಲಿ ಇದೆ. ಮೊನ್ನೆ ಹುಲಿ ಹಿಡಿಯೋದು ಬೇಡ ನನಗೆ. ಈಗ ಪರ್ಮನೆಂಟ್ ಆಗಿ ನೀವು ಏನು ಮಾಡ್ಬೋದು ಅನ್ನೋ ನನಗೆ ಸೊಲ್ಯೂಷನ್ ಬೇಕಷ್ಟೆ. ಇಲ್ಲ ಅಂತಂದ್ರೆ ಇವತ್ತು ಸಿಗ್ಲಿ, ನಾನು ಇಲ್ಲೇ ಇರ್ತೀನಿ, ನಾಳೆನೂ ಬೇಕಾದ್ರೆ ನಾವು ಇಲ್ಲೇ ಇರೋಣ. ಅದೊಂದು ಹುಲಿ ಹಿಡಿಯೋ ಪ್ರಯತ್ನ ನಾವು ಮಾಡೋಣ. ನಾನು ಬರ್ತೀನಿ, ನಡೀಲಿ ಹೋಗೋಣ. ಇಲಾಖೆ ಈಗ ಅದು ಏನು ಇಲ್ಲ ಸರ್. ಇಲಾಖೆಯಲ್ಲಿ ಎಲ್ಲರೂ ಅಲರ್ಟ್ ಆಗಿದ್ದಾರೆ ಸರ್. ಇವತ್ತು ವಿಚಾರಗಳು ಇಲ್ಲ ಅಲರ್ಟ್ ಆಗಿದ್ರೆ ಯಾಕೆ ಈ ಥರ ಇನ್ಸಿಡೆಂಟ್ಸ್ಗಳು ನಡೀತಿದ್ದು? ಸ್ವಲ್ಪ ಮುಳ್ಳೂರ್ದು ಕಾನ್ಸಂಟ್ರೇಟ್ ಮಾಡ್ತಾ ಇದೀವಿ ಸರ್. ಕ್ಯಾಪ್ಚರ್ ಅದು ಟೀಮ್ ಇದೆ. ಮೊನ್ನೆ ನಾವು ಎಲ್ಲ ಕಡೆ ಒಂದು ಇನ್ಸಿಡೆಂಟ್ ಆಯಿತು, ಇಮಿಡಿಯೇಟ್ಲಿ ಅಲ್ಲಿ ಬಂದು 2 hours ಅಲ್ಲಿ ಟೈಗರ್ ಕ್ಯಾಪ್ಚರ್ ಮಾಡಿದ್ವಿ ಸರ್. ಲಾಸ್ಟ್ 1 weekಲ್ಲಿ 3 ಟೈಗರ್ ಕ್ಯಾಪ್ಚರ್ ಆಗಿದೆ ಸರ್. ಈಗ ಮುಳ್ಳೂರ್ದೊಂದು ಹಿಡಿದ್ರೆ 4ನೇ ಟೈಗರು, ಇದನ್ನು ನಾವು ಕ್ಯಾಪ್ಚರ್ ಮಾಡಿದ್ದು. ಇಂತಹ ನೈಜ, ಇಂಟ್ರೆಸ್ಟಿಂಗ್ ಹಾಗೂ ಕ್ಯೂರಿಯಾಸಿಟಿ ಸುದ್ದಿಗಳು ನಿಮಗೆ ಸಿಗಬೇಕು ಅಂದರೆ ಇಂಡಿಯಾ ಫಸ್ಟ್ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡುವ ಮೂಲಕ ನಮ್ಮನ್ನು ಮತ್ತಷ್ಟು ಪ್ರೋತ್ಸಾಹಿಸಿ. ಇಂಡಿಯಾ ಫಸ್ಟ್, ನಿರ್ಭೀತಿಯಿಂದ ನಿಮಗಾಗಿ.